ಬದಲಾವಣೆ ಆಗ್ತಾ ಇದೆ ಸರ್. ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾವಣೆ ಗೊತ್ತಿಲ್ಲ. ಅದು ತೀರ್ಮಾನ ಆಗೋದು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ. ಅದರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಸರ್. ಈಗ ಹೊರಗಡೆಯಿಂದ ಬರುವಂಥವ್ರನ್ನ ಕರ್ಕೊಂಬರೋದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿಯಲ್ಲಿ ತಾವು ಕೂಡ ಇದ್ದೀರಾ, ಅಧ್ಯಕ್ಷ ತಾವು ಅಂತ? ಹಾಂ, ನಾವು ಆ ಥರದ ನಮಗೆ ಸಂಪರ್ಕ ಇರೋರನ್ನೆಲ್ಲ ಅಪ್ರೋಚ್ ಮಾಡ್ತೀವಿ, ಸೇರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ತಮಗೂ ಮಾಹಿತಿ ಇದ್ರೆ ಕೊಡಿ, ಅವ್ರನ್ನೂ ಸೇರಿಸ್ಕೊಳ್ತೀವಿ. ರಾಜಕೀಯದಲ್ಲಿ ಇರೋರನ್ನೂ ಸೇರಿಸ್ತೀವಿ. ರಾಜಕೀಯದಲ್ಲಿ ಇಲ್ಲದೇ ಇರೋವಂಥ ಪ್ರಮುಖರು ಕೂಡ ರಾಜಕೀಯಕ್ಕೆ ಬರಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ರಾಜಕಾರಣ ಯಾರ್ಯಾರು ಮಾಡಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಭಾಜಪ ಪ್ಲಾಟ್ಫಾರ್ಮಿಗೆ ಬನ್ನಿ ಅಂತ ವಿನಂತಿ ಮಾಡ್ತಾರೆ. ಬಿಹಾರದಲ್ಲಿ ಬಹಳ ದೊಡ್ಡ ರಾಜಕಾರಣ ಬದಲಾವಣೆ ಆಗ್ತಾ ಇದೆ. RJD ಇವತ್ತು ಸಭೆ ಕರೆದಿದೆ. ಸೊ ಬಿಜೆಪಿಗ ಅಥವಾ ಅಲ್ಲೇ UPA ಮೈತ್ರಿಕೂಟ ಅಥವಾ ಮಹಾಗಠಬಂಧನ? ನೋಡಿ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಊರಿಗೆ ಬಂದವರು ನೀರಿಗೆ ಬಂದೇ ಬರ್ತಾರೆ ಅಂತ. ಏನಾದರೂ ಮುಚ್ಚಿಡಕ್ಕೆ ರಾಜಕಾರಣದಲ್ಲಿ ಆಗಲ್ಲ, ಬಹಿರಂಗ ಆಗೇ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಈ ಸಮಯದಲ್ಲಿ ನಾನು ಹೆಚ್ಚು ಹೇಳಬಾರ್ದು. ಒಂದು ಗ್ಯಾರಂಟಿ ಏನು ಅಂದರೆ, ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಜಕಾರಣ ನಿಂತು ನೀರಲ್ಲ ಅಂತ ಭಾಳ ಸರಿನೇ ಹೇಳ್ತಿದ್ರು. ಯಾವಾಗಲೂ ಅದು ನಿಂತು ನೀರಲ್ಲ, ಹರಿತಾ ಇರುತ್ತೆ. ಕೆಲವೊಂದು ಕಡೆ ರಾಮ ಎಲ್ಲರ ಉಸ್ತುವಾರಿ ಬದಲಾವಣೆ ಆಗ್ತಾ ಇದೆ ಸರ್. ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾವಣೆ ಗೊತ್ತಿಲ್ಲ. ಅದು ತೀರ್ಮಾನ ಆಗೋದು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ. ಅದರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಸರ್. ಈಗ ಹೊರಗಡೆಯಿಂದ ಬರುವಂಥವ್ರನ್ನ ಕರ್ಕೊಂಬರೋದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿಯಲ್ಲಿ ತಾವು ಕೂಡ ಇದ್ದೀರಾ, ಅಧ್ಯಕ್ಷ ತಾವು ಅಂತ? ಹಾಂ, ನಾವು ಆ ಥರದ ನಮಗೆ ಸಂಪರ್ಕ ಇರೋರನ್ನೆಲ್ಲ ಅಪ್ರೋಚ್ ಮಾಡ್ತೀವಿ, ಸೇರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ತಮಗೂ ಮಾಹಿತಿ ಇದ್ರೆ ಕೊಡಿ, ಅವ್ರನ್ನೂ ಸೇರಿಸ್ಕೊಳ್ತೀವಿ. ರಾಜಕೀಯದಲ್ಲಿ ಇರೋರನ್ನೂ ಸೇರಿಸ್ತೀವಿ. ರಾಜಕೀಯದಲ್ಲಿ ಇಲ್ಲದೇ ಇರೋವಂಥ ಪ್ರಮುಖರು ಕೂಡ ರಾಜಕೀಯಕ್ಕೆ ಬರಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ರಾಜಕಾರಣ ಯಾರ್ಯಾರು ಮಾಡಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಭಾಜಪ ಪ್ಲಾಟ್ಫಾರ್ಮಿಗೆ ಬನ್ನಿ ಅಂತ ವಿನಂತಿ ಮಾಡ್ತಾರೆ. ಬಿಹಾರದಲ್ಲಿ ಬಹಳ ದೊಡ್ಡ ರಾಜಕಾರಣ ಬದಲಾವಣೆ ಆಗ್ತಾ ಇದೆ. RJD ಇವತ್ತು ಸಭೆ ಕರೆದಿದೆ. ಸೊ ಬಿಜೆಪಿಗ ಅಥವಾ ಅಲ್ಲೇ UPA ಮೈತ್ರಿಕೂಟ ಅಥವಾ ಮಹಾಗಠಬಂಧನ? ನೋಡಿ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಊರಿಗೆ ಬಂದವರು ನೀರಿಗೆ ಬಂದೇ ಬರ್ತಾರೆ ಅಂತ. ಏನಾದರೂ ಮುಚ್ಚಿಡಕ್ಕೆ ರಾಜಕಾರಣದಲ್ಲಿ ಆಗಲ್ಲ, ಬಹಿರಂಗ ಆಗೇ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಈ ಸಮಯದಲ್ಲಿ ನಾನು ಹೆಚ್ಚು ಹೇಳಬಾರ್ದು. ಒಂದು ಗ್ಯಾರಂಟಿ ಏನು ಅಂದರೆ, ರಾಜಕಾರಣ ನಿಂತು ನೀರಲ್ಲ ಅಂತ ಭಾಳ ಸರಿನೇ ಹೇಳ್ತಿದ್ರು. ಯಾವಾಗಲೂ ಅದು ನಿಂತು ನೀರಲ್ಲ, ಹರಿತಾ ಇರುತ್ತೆ. ಕೆಲವೊಂದು ಕಡೆ ರಾಮ ಎಲ್ಲರ